ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗು ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಎದ್ದೋಳೋದು. ನಿದ್ದೆ ಯಾವ ರೇಂಜ್ಗೆ ಎಳಿತೈತೆ ಅಂತ ಹೇಳಿದ್ರೆ ಆ ರೇಂಜ್ಗೆ ಎಳಿತೈತೆ. ಯಾಕೆ ಅಂತ ಗೊತ್ತಿಲ್ಲ. ಎಷ್ಟು ಇಬ್ಬಿಸಿದ್ರು ಮಾಡಿ ಕೈಲಿ ನನ್ನನ್ನು ಎಬ್ಬಿಸಕ್ಕಾಗಿಲ್ಲ. ಆದ್ರೂ ಎದ್ದೆ ಕೊನೆಗೆ ಫೈನಲ್ ಆಗಿ 8:15 ಆಗ್ಬಿಟ್ಟಿದೆ. ಸೊ ಬನ್ನಿ ಬೆಡ್ಡಿಂಗ್ ಎಲ್ಲ ಮುಗಿಸಿದ್ದೀನಿ. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಲೈಟಾಗಿ ಏನಾದ್ರು ತಿನ್ಕೊಂಡು ಜಿಮ್ ಹೋಗೋಣ. ಹಾಯ್ ಮಮ್ಮಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳು. ಓಕೆ ಗೈಸ್, ಸ್ವಲ್ಪ ಪಪಾಯ ತಿಂದು ಶಿಲಾಜಿತ್ ಕುಡಿದು ಇವಾಗ ಜಿಮ್ಗೆ ರೆಡಿಯಾಗಿ ಹೋಗ್ತಾ ಇದೀವಿ. ಇಲ್ಲಿ ನಿನ್ನೆ ನಾನು ಮಲಗೋ ಅಷ್ಟರಲ್ಲೇ 4 ಗಂಟೆ ಆಗ್ಬಿಟ್ಟಿದೆ ಗೈಸ್. ನನಗೆ ಗೊತ್ತೇ ಇಲ್ಲ 4 ಗಂಟೆ ಮೇಲಾಗಿತ್ತು ಅಂತ ಅನ್ಕೋತೀನಿ. ಆದರೂ ನನ್ನ ಮಗ ಎಪ್ಸಿ ನಿದ್ದೆನೇ ಬರಲಿಲ್ಲ ನೆನ್ನೆ. ಯಾಕಂದರೆ ಹೋಲ್ ನೈಟ್ ನೆನ್ನೆ ನಿದ್ದೆ ಇರಲಿಲ್ಲ. ಅದಾದ್ಮೇಲೆ ಸ್ವಲ್ಪ ಪೆಂಡಿಂಗ್ ಕೆಲಸಗಳಿತ್ತು, ಎಲ್ಲ ಮುಗಿಸ್ಬಿಡೋಣ ಅಂತ ಮಾಡ್ಕೊಂಡು ಕೂತಿದ್ದೆ. ಅಷ್ಟೊಂದು ನಿದ್ದೆ ಬಂದಿಲ್ಲ. ಅದನ್ನು ಮಿಸ್ ಮಾಡ್ಕೊಂಡೆ. ಹೆಂಗಿತ್ತು ಗೊತ್ತಂತರ ವೈಬು. ಮಳೆಲೇ ನಮಗೆ ಒಂದು ಸ್ಟಾರ್ಟಿಂಗ್ ಮಳೆ ಬಂದಾಗ ಸೈಕ್ ಆಗೋಯ್ತು. ಆಮೇಲೆ ಹೋಯ್ತಾ ನಿಂಗೆ 95% ಕನ್ನಡ, ಮ್ಯಾನೇಜ್ಮೆಂಟ್ ಬಿಟ್ಟು ಮಿಗ್ದವರಲ್ಲ ಕನ್ನಡ. ಜಗೇಶ್ ಬಂದು ಮ್ಯಾಡಿಗೆ ಹಾಯ್ ಹೇಳ್ದ. ಹಲೋ, ಎಲ್ಲಿ ಇರುವೆ ನಾನು ಜಿಮ್ಮಲ್ಲೇ ಕಾದು ಇರುವೆ. ನಮ್ದು ಏನ ಕೆಲ್ಸ ಇರ್ತಂದ್ರೆ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದೊಂದು ಕರ್ಮ ಗೊತ್ತಲ್ಲ. ರೀಲ್ ಪಕ್ಕಾ ಮಿಲಿಯನ್. ಇವತ್ತೇನಂತ ಹೇಳಿದ್ರೆ ನಮ್ದು ಫಂಕ್ಷನಲ್ ಟ್ರೈನಿಂಗ್ ಇದೆ. ಇಷ್ಟೋ ತನಕ ನಾವು ರೀಲ್ಸ್ ಮಾಡಿ 10 ಗಂಟೆ ಆಗೋಯ್ತು. ಸೊ ಯಾವುದೋ ಒಂದು ಬ್ಯಾಂಗಲ್ ಬಂಗಾರಿ ರೀಲ್ಸ್ ಮಾಡ್ತಾ ಇದ್ವಿ ಗೋಲ್ಡ್ಸ್ ಜಿಮ್ಗೆ. ಸೊ ಮುಗಿಸ್ಕೊಂಡು ಇವಾಗ ಮೇಲೆ ಇವ್ರು ಗೊತ್ತಿರ್ಬೋದು, ನಮ್ಮ ಪರ್ಸ್ನಲ್ ಟ್ರೈನರು. ಸೊ ಇವ್ರು ಇವತ್ತು ಏನೋ ಅಪರೂಪಕ್ಕೆ ಹೋದ ವರ್ಷ ಇದ್ರಲ್ಲಿ ಬಂದಿದ್ದು ದಸರಾ ಹಬ್ಬದಲ್ಲಿ. ಅದಾದ್ಮೇಲೆ ಇವಾಗ ಸಿಕ್ಕವ್ರೆ. ಏನೋ ಹೇಳ್ಕೊಡ್ತೀನಿ ಬನ್ನಿ ಅಂತ ಮೇಲ್ ಕರ್ಕೊಂಬಂದವ್ರೆ. ತಪ್ಪು ನಾನು ಬಂದಿದ್ದೆ, ಇವ್ರು ಬಂದಿರ್ಲಿಲ್ಲ. One pull-ups 2. Good. 1, 2. Super. One overhead squats. Yes. 1, 2, 3. 1 push-ups. Okay. Good. Pull-ups 2. Good. 2 pull-ups. 1. ಜೋಶ್ ಹುಡುಗಿ ಬಿಟ್ರೆ ಹಿಂಗೆ ಆಗೋದು. ಇರ್ಲಿ ಅದಕ್ಕೆ ಹುಡುಗಿರ್ಗೆ ಹೇಳೋದು, ದಯವಿಟ್ಟು ಹುಡುಗರಿಗೆ ಮೋಸ ಮಾಡಬೇಡಿ. ಹುಡುಗರಿಗೆ ಮುಗ್ಧ ಮನ್ಸು ನೋಡಿ, ಈ ತರ ರಜ್ಗೆದ್ದು ಬಿಡ್ತಾರೆ. ರಜ್ಗೆದ್ದು ಬಿಡ ಆಮೇಲೆ ಮನೆಗೆ ಹೋಗ್ಬಿಡ್ತಾರೆ. ಓಕೆ ಗೈಸ್, ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಇವತ್ತು ಫಂಕ್ಷನಲ್ ಟ್ರೈನಿಂಗ್ ಮಾಡಿ ವಾಪಸ್ ಮನೆ ಕಡೆ ಹೋಗ್ತಾ ಇದೀವಿ. ಇವತ್ತಿನ ಪ್ಲ್ಯಾನ್ ಏನು ಅಂದರೆ ಎಡಿಟ್ ಮಾಡೋದಷ್ಟೇ ವ್ಲಾಗ್ನ. ಆಮೇಲೆ ಸದ್ಯಕ್ಕಿನ್ನ ಏನು ಮುಂದೆ ಪ್ಲ್ಯಾನ್ ಮಾಡಿಲ್ಲ. ಮನೆಗೆ ಬಂದಿದ ತಕ್ಷಣ ನಮ್ಮ ಸ್ಮೂತಿ ಗೈಸ್, ಇದರಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಬಾದಾಮಿ, ಸನ್ಫ್ಲವರ್ ಸೀಡ್ಸು, ಪಂಕಿನ್ ಸೀಡ್ಸು, ಒಂದು ಆ್ಯಪಲ್ಲು, ಓಟ್ಸು, ಲೈಟಾಗಿ ಒಂದು ಸ್ವಲ್ಪ ಹನಿ, ಆಮೇಲೆ ವಾಲ್ನಟ್ಟು ಎಲ್ಲ ಇದೆ ಗೈಸ್. ಇದರಲ್ಲಿ ಎಲ್ಲ ಮಿಕ್ಸ್ ಮಾಡಿ ಇರುವಂಥ ಒಂದು ಸ್ಮೂತಿ. ಓಕೆ ಗೈಸ್, ಜಿಮ್ ಎಲ್ಲ ಮುಗಿಸ್ಕೊ ಬಂದಮೇಲೆ ಇವತ್ತಿನ ಅಡುಗೆ ನಮ್ಮ ಮನೇಲಿ ಏನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ದಾಲ್ಗೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಹೆಂಗೆ ಬೇಕಂಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದೇ ಸರಿ ಲ್ಯಾಗ್ ಆಗಬಾರ್ದು ವೀಡಿಯೋ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಗ್ರಿಲ್ ಮಾಡೋಕ್ಕೆ ಚಿಕನ್ ಕೂಡ ಅಲ್ಲಿ ರೆಡಿ ಇದೆ. ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆ ಕೂಗ್ಸಿದ್ದೀನಿ. ಇದನ್ನು ಕೂಲ್ ಮಾಡಿ ಓಪನ್ ಮಾಡಿ ಇದನ್ನೆಲ್ಲ ಒಗ್ಗರಣೆ ಹಾಕಿ ಆಮೇಲೆ ಬೇಳೆ ಹಾಕಿದ್ರೆ ದಾಲ್ ರೆಡಿ. ಇವಾಗ ಚಿಕನ್ ಗ್ರಿಲ್ ಮಾಡಬೇಕು. ಸೊ ಅದಕ್ಕೊಂದು ಸ್ವಲ್ಪ ಬಟರ್ ಹಾಕೋಣ ಫಸ್ಟು. ಸಿಸಿಯ ಲೈಟ್ ಆನ್ ಮಾಡೋ. ನಮ್ಮ ಮ್ಯಾರಿನೇಷನ್ ಮಾಡ್ಕೊಂಡಿರೋ ಚಿಕನ್ ಹಾಕೋಣ ಬಂದಿದೆ. ಸ್ವಲ್ಪನೇ ಹಾಕೋಣ, ಜಾಸ್ತಿ ಯಾಕಂದರೆ ಸ್ವಲ್ಪ ವೆಜ್ಜೀಸು ಆ್ಯಡ್ ಮಾಡ್ಕೊಳ್ತೀನಲ್ಲ ಅದಕ್ಕೆ. ಎಣ್ಣೆ ಹಾಕ್ತಲ್ಲ ಬರೀ ತುಪ್ಪ.
ಸೊ ಇದಾದಮೇಲೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಮುಗಿಯುತ್ತೆ. ಟೊಮೊಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಇದೊಂದು ಸ್ವಲ್ಪ ಈ ಕಡೆ ಫ್ರೈ, ನಾನ್ ವೆಜ್ಜು, ಬ್ರೋಕ್ಲಿ ಮತ್ತು ವೆಜ್ಜೀಸು ಈ ಕಡೆ ಆದಮೇಲೆ ಗೈಸ್ ಇದಕ್ಕೇನೂ ಹಾಕಿಲ್ಲ. ಆ್ಯಕ್ಚುಲಿ ಇದಕ್ಕೆ ಬರೀ ಸಾಲ್ಟು, ಪೆಪ್ಪರು ಮತ್ತು ನಿಂಬೆಹಣ್ಣು ಅಷ್ಟೇ ಹಾಕಿರೋದು. ಸೊ ಇದಕ್ಕೂ ಏನೂ ಹಾಕಿಲ್ಲ, ಎಲ್ಲದಕ್ಕೂ ಸೇರಿಸಿ ಮಿಕ್ಸ್ ಮಾಡಿ ಇವಾಗ ಆರಿಗನೋ ಚಿಲ್ಲಿ ಫ್ಲೇಕ್ಸ್ ಮಾತ್ರ ಹಾಕೋದೆ. ರುಚಿಗೆ ತಕ್ಕಷ್ಟು ಉಪ್ಪು. ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋ ದಾಲ್ನ ಬಿಟ್ಟಾಕೋಣ. ಓ ಸಮಾಧಾನ ಓ ಕೂಲ್ ಶಾಂತಿ. ದಾಲ್ ರೆಡಿ ಮಾಡಿಕೊಂಡ್ರೆ ಹೆಂಗೆ ಅಂದ್ರೆ ಇವತ್ತು ನಾನು ಮೊನ್ನೆ ಮಾಡಿ ಟೊಮೊಟೊ ಗೊಜ್ಜು ಗಾಯ್ಸ್ ರಾತ್ರಿನೇ ಕಾಲ್ದಿ ಯಾರಿಗೂ ಸಾಲೇ ಇಲ್ಲ ಟೊಮೊಟೊ ಗೊಜ್ಜು. ನಾನು 2 ದಿವಸ ಬರ್ತೈತೆ ಅಂತ ಅನ್ಕೊಂಡೆ. 2 ದಿವಸನೂ ಇಲ್ಲ, ಏನೂ ಇಲ್ಲ, ಇದೋಗಿಲ್ಲ. ಆ್ಯಕ್ಚುಲಿ ಇದು ಈ ಥರ ಸಾಟೆ ಮಾಡಿದ್ರೇ ಅದು ಫ್ಲೇವರ್ ಜಾಸ್ತಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಳ್ಳೋಣ. ಒಂದು ರೌಂಡು ಕೊತ್ತಂಬರಿ ಸೊಪ್ಪು ಹಚ್ಕೊತಾ ಇದ್ದೀನಿ, ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಖಾಲಿ ರೈಸ್ ಏನು ತಿನ್ನೋದು, ಸ್ವಲ್ಪ ತುಪ್ಪ ಹಾಕಿ ಅದನ್ನ ಜೀರಾ ರೈಸ್ ಮಾಡೋಣ ಅಂತ. ಜೀರಾ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗ್ರಿಲ್ ಕಂಪ್ಲೀಟ್ ಆಗಿದೆ, ಇನ್ನೇನಿಲ್ಲ. ಇದು ಒಂದು ಸ್ವಲ್ಪ ಉಪ್ಪು ದ್ರಿಸಿ, ಸ್ವಲ್ಪ ಆರಿಗೆನ, ಚಿಲ್ಲಿ ಫ್ಲೇಕ್ಸ್. ಅಡುಗೆ ಮನೆ ಒಂದ್ಸರಿ ಕ್ಲೀನ್ ಮಾಡ್ಕೊಂಡು ಆರ್ಗನೈಸ್ ಮಾಡಬೇಕು. ಇದು ನಮ್ಮಮ್ಮ ಮಾಡಿ ಕೊಟ್ಟು ಕಳಿಸಿರೋ ತುಪ್ಪ ನೋಡಿ, ಸ್ಟೀಲ್ ಬಾಕ್ಸ್ ಚಿಕನ್ ಕೇಳಿ ಹಚ್ಚಿ. ನಾನು ಯಾವುದಾದ್ರೂ ಆಗಲಿ ಅದಕ್ಕೆ ಜೀರಿಗೆ ಹಾಕ್ತೀನಿ. ಇಷ್ಟ ಜೀರಿಗೆ ತುಪ್ಪದಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಹುರ್ಕೊಂಡಾದ್ಮೇಲೆ ಇವಾಗ ಬರೀ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಷ್ಟೆ. ಸೊ ಇಷ್ಟೇ. ಇದನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ಅನ್ನ ಮಿಕ್ಸ್ ಮಾಡಿದ್ರೆ ಇದು ಜೀರಾ ರೈಸ್ ಗೈಸ್. ಇವಾಗ ಚಪಾತಿನೂ ಓದ್ತಾ ಇದ್ದೀನಿ. ಚಪಾತಿ ಆದಮೇಲೆ ಇದನ್ನು ಪ್ಲೇಟಿಂಗ್ ಮಾಡೋಣ. ನಾನು ಯಾವ ಥರ ಪ್ಲೇಟಿಂಗ್ ಮಾಡ್ತೀನಿ ಅನ್ನೋ ಪ್ಲೇಟಿಂಗ್ ಮಾಡಿದ್ಮೇಲೆ ತೋರಿಸ್ತೀನಿ. ಸೊ ಇವಾಗ ಚಪಾತಿ ಒತ್ತಿ ಮುಗಿಸ್ತೀನಿ, ಆಮೇಲೆ ಪ್ಲೇಟಿಂಗ್ ಮಾಡಿದ್ಮೇಲೆ ನನ್ನ ಪ್ಲೇಟಿನ ಡೆಕೋರೇಷನ್ ನೋಡಿ ನೀವೆಲ್ಲ ಸೈಕ್ ಆಗಬೇಕು. ಇವಾಗ ಒಂದೇ ಕೈಲೆಲ್ಲ ಮಾಡಬೇಕಾಯ್ತು, ಯಾರೂ ಇಲ್ಲ ಮನೇಲಿ. ಮುಕ್ಕೊಂದು ಇಷ್ಟೋ ತನಕ ಇದ್ದ, ಇವಾಗ ಹೋಗ್ಬಿಟ್ಟು ಅವನು. ಫೈನಲ್ ಆಗಿ ಪ್ಲೇಟಿಂಗ್ ರೆಡಿ ಆಗಿದೆ. ಪ್ಲೇಟಿಂಗ್ ಯಾವ ಥರ ಇದೆ ಅಂತ ಹೇಳಿದ್ರೆ ಟಾಂಟಣ ಹೆಂಗಿದೆ. ಜೀರಾ ರೈಸು, ಅದ್ರ ಮೇಲೆ ಒಂದು ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಚಿಕನ್ನು, ಸಾಟೆ ವೆಜ್ಜೀಸು, ದಾಲು ಮತ್ತು ಸೌತೆಕಾಯಿ ಇಷ್ಟು ರೆಡಿ ಮಾಡಿ ಇವಾಗ ಇಟ್ಟಿದ್ದೀನಿ. ಬ್ರೌನ್ ರೈಸ್ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಇದನ್ನು ಮಾಡ್ಕೊಂಡಿದ್ದೆ. ಈ ಸದ್ಯಕ್ಕೆ ನಾಳೆ ಆರ್ಡ್ರ್ ಮಾಡಿ ತರ್ಸೋಣ. ಗೈಸ್ ಮ್ಯಾಡಿ ಅಣ್ಣ ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋಗಿದ್ರು, ಮುಗಿಸ್ಕೊಂಡು ಬಂದರು. ಸೊ ಇವಾಗ ನಾನು ಮತ್ತು ಮ್ಯಾಡಿ ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ರಾಜಾಜಿನಗರ್ಗೆ ಒಂದು ಸ್ವಲ್ಪ ಕೆಲಸ ಇದೆ, ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಬೆಲ್ ರೋಡ್ಗೆ ಹೋಗಿ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಬರಬೇಕು. ವ್ಲಾಗ್ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡ್ವಿ, ವ್ಲಾಗ್ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮ್ಯಾಡಿನೂ ಹೆಲ್ಪ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ. ಸೊ ಅದಕ್ಕೆ ಪಾರ್ಟ್ 1 ಪಾರ್ಟ್ 2 ಮುಖಾಂತರ ಬಿಡ್ತಾ ಇದ್ದೀನಿ. ಗೈಸ್ 100 ಪಾಸ್ ನೋಡಿ ಹೆಂಗೆ ಮಾಡೋರೆ, ಕ್ರೇಜಿಯಾಗಿ ಮಾಡ್ತಾವ್ರೆ ಗೈಸ್. ನೋಡಿ ಇವಾಗ ರೆಂಡ್ರ್ ಆಗ್ತಾಯಿದೆ 7 ಗಂಟೆ 7:15. ಡೈಲಿ ವ್ಲಾಗ್ ಮಾಡೋದು ಎಷ್ಟು ಕಷ್ಟ ಆಗುತ್ತಾ ಗೈಸ್. ಅದು ಸ್ಪೆಸಿಫಿಕ್ಕಾಗಿ ಬೇಕು ಅಂದರೆ ಹೆಂಗೆ ಕಷ್ಟ ಇದೆ. ಹೆಂಗೆ ಬೇಕಂಗೆ ಏನೋ ಸುಮ್ಮನೆ ಹಾಕ್ಬೇಕಲ್ಲ ಅಂತ ಮೊಬೈಲಲ್ಲಿ ಎಡಿಟ್ ಮಾಡಿದ್ರೆ ಓಕೆ. ಒಂದೊಂದು ಲೇಯರ್ಸ್ಗಳು ನೋಡಿ ನಾನು ಕಟ್ ಮಾಡಿರೋ ಟೈಮ್ ಲೈನು, ಅದನ್ನು ಎಕ್ಸ್ಪೋರ್ಟ್ ಮಾಡಿ ಅದೆಲ್ಲ ಆಗೋಷ್ಟರಲ್ಲಿ ಸೈಕೆ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳಿ. ಆ ರೆಂಡ್ರ್ ಆಗೋಕ್ಕೆ ಎಷ್ಟೊತ್ತು, ಅದು ಇಂಥ ಮ್ಯಾಕ್ಬುಕ್ಕಲ್ಲಿ. ನಾನು ಮಾಡಿ ಇಬ್ಬರೇ ಕಾಯ್ತಾ ಇದ್ದೀವಿ. ಸೊ ಕ್ಲೈಂಟ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ಸು ಹೊರಗೆ ಹೋಗಿ ಇದು ಎಕ್ಸ್ಪೋರ್ಟ್ ಆಗಿದ್ರೆ ಅಲ್ಲೆಲ್ಲಾದರೂ ಹೋಗಿ ವೈಫೈ ಕೇಳ್ಕೊಂಡು ಯಾರ್ದಾದ್ರೂ ಅಪ್ಲೋಡ್ ಮಾಡಬೇಕು. ಇಲ್ಲಿ ಒಂದೇ ಪ್ರಾಬ್ಲಮ್, ಇಲ್ಲಿ ವೈಫೈ ಕರೆಕ್ಟಾಗಿ ಬರೋಲ್ಲ. ಇಲ್ಲ ಅಂದರೆ ಏನು ತೊಂದರೆ ಆಗ್ತಾ ಇರಲಿಲ್ಲ. ಓಕೆ ಬನ್ನಿ ಗೈಸ್ ಹೋಗೋಣ. ಇದಂತೂ ಇಂತೂ ಫೈನಲ್ ಆಗಿ 8:15 ಅಪ್ಲೋಡ್ ಆಯಿತು. ಕಷ್ಟಪಟ್ಟು ಯಾವುದೋ ಒಂದು ಅಮೇರಿಕನ್ ಈಗಲ್ ಶೋರೂಮ್ಗೆ ಹೋಗ್ಬಿಟ್ಟು ವೈಫೈ ಇಸ್ಕೊಂಬಂದು ಅಪ್ಲೋಡ್ ಮಾಡಿದ್ವಿ. ಮಾಡಿ ಕರ್ಕೊಂಬಂದು ಇಲ್ಲಿ ಕೂರ್ಸೋನೆ. ಯಾಕೆ ಅಂತ ಹೇಳಿದ್ರೆ ತೋರಿಸ್ತೀನಿ ರೀ, ಚಿಟ್ಟೆಗಳು ತೋರಿಸ್ಕೊಂಡು ಮಾಡಿ. ಏಯ್ ಬರ್ಗೆಟ್ಟಲ್ಲೋ ಮಾವ ಅಂದ್ರೆ ಏನೋ ನೀನು. ಗಾಳಿ ಚೆನ್ನಾಗಿದೆ. ಓಕೆ ಗಾಳಿ ತುಂಬಾ ಚೆನ್ನಾಗಿದೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಲ್ ರೋಡ್ಗೆ ಬಂದು ಪ್ರೋಟೀನ್ ತಗೊಂಡು ಇವಾಗ ವಾಪಸ್ಸು ಮನೆ ಕಡೆಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಇವಾಗ ಊಟ ಮಾಡೋದು ಒಂದೇ ಬಾಕಿ. ಓಕೆ ಗೈಸ್ ಮನೆಗೆ ಬಂದು ಚಪಾತಿ ಬೇಯಿಸ್ಕೊಂಡು ದಾಲ್ನ ಬಿಸಿ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದನ್ನೆಲ್ಲ ಮಾಡಿ ತಿನ್ಬಿಟ್ಟು ಮಲ್ಕೋಬೇಕು, ಎಡಿಟಿಂಗ್ ಮಾಡಬೇಕು. ಬ್ಯಾಕ್ ಟು ಬ್ಯಾಕ್ ಹೆಕ್ಟಿಕ್ ಆಗಿಬಿಟ್ಟಿದೆ, ಲೈಫ್ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದೆ ಗೈಸ್ ಇವಾಗ. ಆ್ಯಂಡ್ ಇವೆಲ್ಲ ಪಾತ್ರೆ ಎಲ್ಲ ತೊಳೆಯೋಷ್ಟರಲ್ಲಿ ಅಷ್ಟೇ ಕತೆ ನಂದು. ಇನ್ನು ಬಿಸ್ಕಿ ಊಟ ಹಾಕಿ ಒಂದೊಂದು ಸ್ವಲ್ಪ ಆಚೆ ಕರ್ಕೊಂಡು ಹೋಗಿ ಬಂದು ಎಲ್ಲೋಗಿದ್ಲಾ ಆಯ್ತಾ ಊಟ.
ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಮ್ಯಾಡಿ 7:45ಗೆ ಎಬ್ಬಿಸ್ಬಿಟ್ಟ. ಯಾಕಂತ ಹೇಳಿದ್ರೆ ಅವನೇನೋ ಹುಚ್ಚಿಡ್ದಿತ್ತೆ ನಾವು ಗೊತ್ತಿಲ್ಲ, ಅವ್ನಿಗೆ ಹೊಸ ಟ್ಯಾಕ್ಟಿಕ್ಸ್ ಕಲ್ಕೊಂಡ್ಬಿಟ್ಟವನೆ. ಹೋಗ್ಬಿಟ್ಟು ತಣ್ಣೀರೆಲ್ಲ ಬಂದು ಕೈಯೆಲ್ಲ ತೊಳ್ಕೊಬಂದು ಮೊಕ್ಕಕ್ಕೆಲ್ಲ ಬಳ್ದಾಕ್ಬಿಟ್ಟ. ಎದ್ಬಿಟ್ಟೆ ಎದೊಳಕ್ಕೆ ಆಗ್ತಾ ಇಲ್ಲ, ಇನ್ನೂ ನಿದ್ದೆಗಣ್ಣು. ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿ ನಾನು 4 ಗಂಟೆಗೆ ಮಾಡ್ಕೊಂಡೆ. ಆಲ್ರೆಡಿ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ನಿದ್ದೆ ಇಲ್ಲ. ಯಾಕೋ ಮಗನೆ. ಗುಡ್ ಮಾರ್ನಿಂಗ್ ವಿಶ್ಕುಗೆ ಗುಡ್ ಮಾರ್ನಿಂಗ್. ಸೊ ಇವಾಗ ಬೆಡ್ಡಿಂಗ್ ಮಾಡಿ ಹೋಗ್ಬೇಕು. ನನ್ನ ಪೈಜಾಮಸ್ ನೋಡಿ ಹೆಂಗಿದೆ, ಚೆನ್ನಾಯ್ತಲ್ಲ. ಹೋದ ವರ್ಷ ವಿಯೆಟ್ನಾಮಲ್ಲಿ ತೊಗೊಂಡಿದ್ದು ಗೈಸ್ ಇದ್ದ, ಹಾಕೇ ಇಲ್ಲ, ಹಂಗೆ ಇಟ್ಟಿಬಿಟ್ಟಿದ್ದೀನಿ. ಇವಾಗ ಮೊನ್ನೆ ಏನೋ ಕ್ಲೀನ್ ಮಾಡ್ಬೇಕಾದ್ರೆ ಸಿಕ್ತು, ಅದಕ್ಕೆ ಹೊಸದು ಯಾಕೆ ಹಾಕೋಬಾರ್ದು ಅಂದ್ಬಿಟ್ಟು ಹಾಕೊಂಡಿದ್ದೀನಿ. ಮಸ್ತಾಗೈತೆ ನನ್ನ ನೈಟ್ ವೇರ್ಗೆ. ಸೊ ವಿಯೆಟ್ನಾಮ್ಗೆ ಹೋಗಿ 1 ವರ್ಷ ಆಯ್ತು. RCB ಕಪ್ ಗೆದ್ದು 1 ತಿಂಗಳಾಯ್ತು. ಎಷ್ಟು ದಿನಗಳು ಬೇಗ ಬೇಗ ಹೋಗ್ತಾ ಇದೆ ಅಂತ ಹೇಳಿದ್ರೆ ಏನೋ ಮಾಡೋಕ್ಕಾಗಲ್ಲ. ಮಾರ್ನಿಂಗ್ ಒಂದು ಮೋಟಿವೇಶನ್ ಕೊಡ್ತೀನಿ ನೋಡಿ, ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಪ್ರೀತಿ ಕೊಟ್ಟು ನಕ್ಕೊಂಡಿರೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಂಗಂತ ಹೇಳ್ತಾ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ಪಪಾಯ ತಿನ್ಕೊಂಡು. ಪಪಾಯ ಒಂದು ಸ್ವಲ್ಪ ಬಾದಾಮಿ ಆ್ಯಂಡ್ ಶಿಲಾಜಿತ್ ರೆಡಿ ಇದೆ. ಮೊಟ್ಟೆ ಬಿಡಿಸಿಟ್ಟವನೆ. ಮೊಟ್ಟೆ ಇವತ್ತು ಬೆಳಗ್ಗೆ ತಿನ್ನೋಕ್ಕಾಗಲ್ಲ. ಸೊ ಇದನ್ನು ತಿನ್ಬಿಟ್ಟು ಜಿಮ್ಗೆ ಹೋಗೋಣ ಬನ್ನಿ. ಸೂಪರ್ ಅಣ್ಣ. ಮೊಟ್ಟೆ ಬಾದಾಮಿ. ಅವ್ನು ಮಗನೆ ಹಿಂಗೆ ಕೊಡ್ತಾ ಇಲ್ವ ಅವನು? ಕೊಡ್ತಾ ಇಲ್ವ ಅವನು? ಸ್ಟ್ಯಾಂಡ್ ಜಂಪ್ ಜಂಪ್. ಕಾಫಿ ಟೇಬಲು, ಡೈನಿಂಗ್ ಟೇಬಲು ಎಲ್ಲ ಆಗ್ಬಿಟ್ಟಿದೆ ಗೈಸ್. ಇದು ವರ್ಕಿಂಗ್ ಸ್ಟೇಷನ್ನು, ಒಂಥರ ಆಲ್ರೌಂಡರ್ ಟೇಬಲ್ ಆಗ್ಬಿಟ್ಟಿದೆ ಇದು. ಇನ್ನು ಹೋಮ್ ಟೂರ್ ಬಾಕಿ ಇದೆ. ಏನು ಮಾಡಿದ್ದೀನಿ ಅಂತ ಏನು ಮಾಡಿಲ್ಲ. ಲೈಟಾಗಿ ಸೋಫಾ ಚೇಂಜ್ ಮಾಡಿ, ಸ್ಕ್ರೀನ್ ಚೇಂಜ್ ಮಾಡಿದ್ದೀನಿ. ಲ್ಯಾಂಪ್ ಬಂದಿದೆ, ಕಡೆ ಗಿಡ ಬಂದಿದೆ. ಬಟ್ ನಾನು ಮಸ್ತಾಗಿ ಕಾಣಿಸುತ್ತೆ. ಲ್ಯಾಂಪು ಸ್ಮಾರ್ಟ್ ಮಾಡಿಟ್ಟಿದ್ದೀನಿ. ಅಲೆಕ್ಸಾ ಟರ್ನ್ ಆನ್ ಲ್ಯಾಂಪ್. ಹಂಗೆ ತೋರ್ಸ ಅದು ಬಾಯಿಂದೆಲ್ಲ ಬೀಳ್ತಾ ಇತ್ಕೊಳ ಮೊಟ್ಟೆ ಸೈ ನನ್ನ ಮೊನ್ನೆ. ಆದ್ರೂ ಗೈಸ್ ಮ್ಯಾಡಿ ನನ್ನ ಲೈಫಿಗೆ ಬಂದ್ಮೇಲೆ ನನ್ನ ಲೈಫೇ ಚೇಂಜ್ ಆಗ್ತೈತೆ. ಅವ್ನಿಗೆ ಇವಾಗಾದ್ರೂ ಮದುವೆ ಮಾಡಿಸ್ಬೇಕು. ಇದಾದ್ರೂ ಇದು ಇಷ್ಟು ಮಾಡಿಲ್ಲ ಅಂದ್ರೆ ಅವ್ನಿಗೆ ಇಷ್ಟು ಮಾಡಿಲ್ಲ ಅಂತ ಹೇಳಿದ್ರೆ ಹೆಂಗೆ ಅವ್ನ ಋಣ ಹೆಂಗ್ ತೀರ್ಸೋದು ನಾವು ಹೇಳಿ ಅಲ್ವಾ? ಅದೇ ಮ್ಯಾಡಿ ಬಂದ್ಮೇಲೆ ನಮ್ಮ ಲೈಫ್ ಚೇಂಜ್ ಆಗೈತೆ. ಅಟ್ಲೀಸ್ಟ್ ಅವ್ನಿಗೊಂದು ಮದುವೆ ಮಾಡಿಸ್ಲಿಲ್ಲ ಅಂದ್ರೆ ಹೆಂಗೆ ಹೇಳು? ಅದಕ್ಕೆ ಬ್ರೋಕರ್ ಆದ್ರೂ ಆಯ್ತೀನಿ ಗುರು ನಾನು. ಆಗಿದ್ದಲ್ಲಿ ಸೇರ್ಬೇಕಂತಿದ್ದೀನಿ. ಇಲ್ಲೇ ಆಗ್ಬಿಟ್ಟಿ. ಆಮೇಲೆ ನಿತ್ಯಾನಂದ ಆಲ್ವೇಸ್ ರಿಮೆಂಬರ್ ದ ಲೈನ್, ಪ್ಲೀಸ್ ಡೋಂಟ್ ಸಿ ದ ಲೇಡಿ, ಇಫ್ ಯು ಸಿ ದ ಲೇಡಿ ಡೋಂಟ್ ಟಚ್ ದ ಬಾಡಿ, ಯು ಟಚ್ ದ ಬಾಡಿ ಸಮ್ಮನ್ ವಿಲ್ ಮೇಕ್ ದ ಸಿಡಿ. ಮಹಾಪ್ರಭು ಎಲ್ಲಿ ಅಂಗಡಿನೇ ತೆಗಿತಾ ಇಲ್ಲ ನೀವು? ಹಾ ಮೊನ್ನೆ ಎಲ್ಲ ಮಳೆ ಬಂತು. ಹಾ ಎಲ್ಲ ಕೇಳ್ತಾರ ನಮ್ ಸಬ್ಸ್ಕ್ರೈಬರ್ಸ್ ಎಲ್ಲ, ಎಲ್ಲಿ ಅಂಕಲ್ ಅಂತ ಶಿಷ್ಯ ಡ್ಯಾನ್ಸ್ ಮಾಡಿಸ್ತಾರ. ಓ ಅಣ್ಣ ನಮಸ್ಕಾರ ಅಣ್ಣ. ಇವೆಲ್ಲೋದ್ರು ಹುಚ್ಚೆ ಹುಯ್ತಾ ಇರ್ತಾನೆ ಅಂತೀಯಲ್ಲೋ. ಏನಾದ್ರು ಯಾವಾಗಾದ್ರೂ ನೋಡಿ ಗೈಸ್ ಹುಚ್ಚೆ ಹುಯ್ತಾ ಇರ್ತಾನೆ. ಮ್ಯಾಡಿ ಅಂತವ್ರು ಬಂದ್ಬಿಡ್ತಾರೆ ಅಂತಾನೆ ನೋಡಿ ಹಾಕೋರೆ. ಅನ್ಅಥರೈಸ್ಡ್ ಆಕ್ಸೆಸ್ ಟು ಗ್ರೂಪ್ ಕ್ಲಾಸ್ ಏರಿಯಾ ಇಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಗೊತ್ತಾಯ್ತಾ? ನೋಡು ನೈಕು 3 ನೈಕಿ ಸಿಂಬಲ್, ಚಡ್ಡಿ ಮೇಲೆ 2 ನೈಕಿ ಸಿಂಬಲ್. ಹೆಂಗೆ ಎಲ್ಲಿ ಅದು ಹಂಗೇನಾ? ಬೋರ್ಡ್ ಖಾಲಿ ಐತೆ. ಯಾಕೇನಾದ್ರು ಬರೆಯೋಣ ಇದೆ ನಡೆ. ಮ್ಯಾಡಿ ಸಾಮಾನ್ಯದವನು ಅಲ್ಲ, ಸಾಮಾನ್ಯ ಮುಕ್ಕಿರ್ತಾವಂಗೆ ನೋಡಿ. ಬೆಳಗ್ಗೆ ಮೋಷನ್ ಕರೆಕ್ಟಾಗಿ ಆಗಿಲ್ಲ ಅವನಿಗೆ. ಟ್ರೈನರ್ಗೆ ಟ್ರೈನಿಂಗ್ ಕೊಡ್ತಾವ್ರ ಗೈಸ್. ನೋಡು ಸೈಜ್ ತೋರ್ಸಂತೆ ನೋಡಲಿ ಹೆಂಗೈತೆ ಶೇಪು. ಹಾಂ ನಾನು ಮಗನೇ. ಯಾರಾದ್ರೂ ಬೇಕಂದ್ರೆ ಹೇಳಿ, ಮ್ಯಾಡಿ ಬರ್ತಾನೆ ವಾಕ್ಸ್ ಪಾಪ್ ಮಾಡಕ್ಕೆ. ಆಗೋಯ್ತಲ್ಲ ನೋಡಿ. ನನ್ನ ಸ್ಮೂತಿ ರೆಸಿಪಿ ಅವತ್ತಿಂದ ತೋರಿಸ್ಬೇಕು ಅನ್ಕೊಂತೈತೆ. ಆ್ಯಪಲ್ಲು, ಸ್ವಲ್ಪ ಕಡಲೆ ಬೀಜ, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಬಾದಾಮಿ, ವಾಲ್ನಟ್ಟು, ಸ್ವಲ್ಪ ಜೇನುತುಪ್ಪ ಆ್ಯಂಡ್ ಓಟ್ಸು, ಸ್ವಲ್ಪ ಫೈಬರು. ಸೊ ಇಷ್ಟು ರೆಡಿ ಇರುತ್ತೆ. ಇದಕ್ಕೆ 1 ಸ್ಕೂಪ್ ಪ್ರೋಟೀನ್ ಹಾಕಿ ಮಟಾಸ್ಕಲಿ. ಪ್ರೋಟೀನ್ ಡಬ್ಬ ಅನ್ಬಾಕ್ಸಿಂಗ್ ಟೈಮ್. ಹೈದ್ರಾಬಾದಿಂದ ಬರಬೇಕಾದ್ರೆ ಸೂಪರ್ ಡ್ರೈಯಿಂದ ಇದೊಂದು ಬ್ಯಾಗ್ ತೊಗೊಂಡಿದೆ. ಏನು ಕ್ರೇಜಿ ಆಗಿದೆ ಗೊತ್ತಾ? ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗು. ಬಟ್ ಸಾಗರ್ ಇವತ್ತು ವಿಯೆಟ್ನಾಮ್ಗೆ ಹೋಗ್ತಾವನೆ, ಬೇಕು ಅಂದ. ಸರಿ ಆಯ್ತಣ್ಣ ಅಂದೆ. ಇದು ಬಂದು ಒಂದು ಬ್ಯಾಗು ನೋಡಿ 8,000. ಆದರೂ ಮಸ್ತಾಗಿಲ್ವಾ? ಮ್ಯಾಡಿ ಚಪಾತಿ ಬೇಯಿಸ್ತವನು ಇವತ್ತು.
ಓಕೆ ಗೈಸ್, ಇವತ್ತು ಫುಲ್ಲು ಬ್ಲಾಗ್ ಎಡಿಟ್ ಮಾಡಿ ಅದು ಇದೇ ಆಗೋಯ್ತು, ಪ್ರಾಪರ್ ಹೆಡ್ ಸ್ಪೇಸೇ ಇಲ್ಲ, ಹಂಗಾಗ್ಬಿಟ್ಟಿದ್ದೀನಿ. ಸೊ ಬನ್ನಿ ಇವಾಗ ಸ್ವಲ್ಪ ಕೆಲಸ ಇದೆ, ಆಚೆ ಹೋಗಿ ಬರೋಣ. ರಾಮನಗರದಿಂದ ಬಸ್ಸಲ್ಲಿ ನಮ್ಮ ಹುಡುಗ ಒಂದು ಕಾರ್ಡ್ ಕೊಟ್ಟು ಕಳ್ಸೋನೆ, ಏನೋ ಸ್ವಲ್ಪ ಹೆಲ್ಪ್ ಆಗಬೇಕಾಯ್ತಂತೆ. ಸೊ ಇವಾಗ ಕಾರ್ಡ್ ಇಸ್ಕೊಂಡು ನಾವು ಆರ್ ನಗರದಲ್ಲಿ ಇಸ್ಕೋಬೇಕಾಯ್ತು ಬಸ್ಸಲ್ಲಿ, ಬಟ್ ಏನಾಯ್ತು ಲೇಟಾಗಿ ಹೋಗಿತ್ತಾ, ಅದಕ್ಕೋಸ್ಕರ ಬಿಟ್ಬಿಟ್ಟು ಹೋಗ್ಬಿಟ್ರು PHL ಬಂದು ಇಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ಭರ್ಜರಿ ನಾನ್ ವೆಜ್ ತಿನ್ಬೇಕನ್ಸ್ತೈತೆ, ಚಿಕನ್ ಸಾರು ಮಾಡ್ಕೊಂಡು ತಿನ್ನೋಣ ಅಂತೇಳಿ ಮಾಡಿ ಆಚೆ ಕರ್ಕೊಂಬಂದು ಒಂದು ಚಿಕನ್ ತೊಗೊಳಕ್ಕೆ. ಫುಲ್ ಮಾಡಿದೆ ಸ್ಪಾನ್ಸರ್. ಎಷ್ಟಿದು ನಾನು ಹೇಳಿದ ಕೈ ಇದು ಅಣ್ಣ ಫುಲ್ ಡಿಂಗ್ ಆಗ್ಬಿಟ್ಟವನು ಆಲ್ರೆಡಿ. ಇವನೇನಪ್ಪ ಜಿಮ್ಮಲ್ಲ ಅವನೇ ಅಂತ ಅಂದ್ಕೊಂಡ್ರ? ಇಲ್ಲ, ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಪಾಡ್ಕಾಸ್ಟ್ ಏನೇನು ಮಾಡಬೇಕೆಲ್ಲ ಮಾಡ್ತಾಯಿದ್ದೀನಿ, ಬಟ್ ಒಂದು ಸ್ವಲ್ಪ ಸೈಕ್ ಆಗ್ತಾ ಇದೆ. ಆದರೂ ಬನ್ನಿ, ಎಕ್ಸೈಟ್ಮೆಂಟ್ ಇರಬೇಕು. ಏನೋ ಡೈಲಾಗ್ ಹೇಳಿದ್ರು ಹೇಳ್ತಾರೆ. ಹಾಂ ಬರ್ರಿ ಬರ್ರಿ, ಕಮನ್ ಆಕ್ಷನ್. ಬೆಳಗ್ಗೆ ಬಂದಿದ್ವಲ್ಲ, ಹುಡುಗಿ ನೋಡಕ್ ಬಂದವನೇ. ಚಿಕನ್ ತಗೊಂಡು ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡಿಟ್ಟೆ. ಅಣ್ಣಂಗೆ ಈರುಳ್ಳಿ ಕಟ್ ಮಾಡು ಅಂತ ಹೇಳಿದೆ, ಆದ್ರೆ ಅಣ್ಣ ಕಟ್ ನಂದಲ್ಲ ಅದು ನಮ್ಮ ಪ್ರತಾಪ್ ಒಂದು ನಂದಲ್ಲ ಗೈಸ್. ಸೊ ಅಣ್ಣಂಗೆ ಕಟ್ ಮಾಡು ಈರುಳ್ಳಿ ಅಂತ ಹೇಳಿದ್ರೆ ಅಣ್ಣ ಯಾವ ರೀತಿ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಟೆಕ್ನಾಲಜಿಯಾ ಇವಾಗ ಫಸ್ಟು ಸಾಂಬಾರು ಮಾಡೋಕ್ಕೆ ಎಲ್ಲ ಹುರ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಫಸ್ಟು ಲೈಟಾಗಿ ಹುರ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಚಿಕನ್ಗೆಲ್ಲ ರೆಡಿ ಮಾಡಿಕೊಂಡೆ. ಸೊ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೇಳಿದ್ರೆ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪುಡಿ ಆ್ಯಂಡ್ ಸ್ವಲ್ಪ ಪೆಪ್ಪರ್ ಪೌಡರು ಹಾಕಿ ಎಲ್ಲ ಉಪ್ಪು ಹಾಕಿ ಹುರ್ಕೋತಾ ಇದ್ದೀನಿ ಚಿಕನ್. ಸೊ ಇದಕ್ಕೆ ಆಮೇಲೆ ನಮ್ಮ ರುಬ್ಬಕ್ಕೆ ರೆಡಿ ಮಾಡ್ಕೊಂಡಿರೋ ಮಿಶ್ರಣನ ಇದಕ್ಕೆ ಹಾಕಿದ್ರೆ ಚಿಕನ್ ಸಾಂಬಾರು ಸರಿ ಅದು ಸೀತ. ಜೊತೆಗೆ ಮೇನ್ ಇಂಟಿಗ್ರೇಟ್ ಸ್ವಲ್ಪ ಪ್ರೀತಿ. ಎಲ್ಲ ನಾವು 3 ಜನ ಮಾಸ್ಟರ್ ಶೆಫ್ ಇರೋದು. ಇನ್ನು ಕೋರಮಂಗಲಿಂದ ಒಂದು ಮಾಸ್ಟರ್ ಶೆಫ್ ಬಂದಿದ್ದಾರೆ. ಆಲ್ರೆಡಿ ಓಡಾಡ್ತಾರೆ ಕಮೆಂಟ್ಸ್ ಅಲ್ಲಿ. ಏನಂತ ಹೇಳಿದ್ರೆ ವೆಜ್ ನಾನ್ ವೆಜ್ ಹೆಲ್ಪ್ ಮಾಡ್ತಾವ್ರೆ. ಅವ್ರಿಗೆ ಅಂತ ನಾವು ದಾಲ್ ರೆಡಿ ಮಾಡಿ ಸಪ್ರೇಟ್ ಸೈಡ್ ಅಲ್ಲಿ ಇಟ್ಟಿದ್ದೀವಿ. ಗೈಸ್ ಅಷ್ಟೊತ್ತಿಂದ ವ್ಲಾಗ್ ಮಾಡ್ತಾ ಇದೀವಿ. ಪ್ರತಾಪ ರೆಕಾರ್ಡ್ ಬಟನ್ ಗೊತ್ತಿಲ್ಲ, ಹಂಗೆ ವ್ಲಾಗ್ ಮಾಡ್ತಾವೆ. ಸೊ ಇವಾಗ ಇನ್ನೊಂದು ಚಿಕನ್ ರೆಸಿಪಿ ರೆಡಿ ಮಾಡ್ತಾ ಇದ್ದೀನಿ. ಇದು ನಂದೇ ರೆಸಿಪಿ, ಏನೂ ಇಲ್ಲ, ಏನು ಸಿಗ್ತದೆ ಹಾಕ್ಬಿಟ್ಟು ಮಾಡೋದಷ್ಟೇ. ಇದು ಸಾಂಬಾರ್ಗೆ ಆ್ಯಂಡ್ ಇವಾಗ ರುಬ್ಕೊಬೇಕಿಲ್ಲಿ. ಗೈಸ್ ಸಾಂಬಾರು ರುಬ್ಬಿರೋ ಮಿಶ್ರಣ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಕುದಿಯೋಕ್ಕೆ ಸಾಂಬಾರು ಕುಂದ್ರೆ ಸಾಂಬಾರು ಆಯಿತು. ಚಿಕನ್ ಇನ್ನೊಂದು ಸ್ವಲ್ಪ ಬೇಕಂತೀನಿ. ಸೊ ಇದು ಇನ್ನೊಂದು ರೆಸಿಪಿ ನಮ್ಮದು ಓನ್ ಸ್ಟೈಲ್. ಗೈಸ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಕೂತಿದ್ದೀವಿ. ಹೀಗೆ ಮುದ್ದೆ ಮಾತ್ರ ಆಚೆಯಿಂದ ತರಿಸ್ಕೊಂಡು ಮಿಕ್ಕಿದೆಲ್ಲ ಇಲ್ಲೇ. ಸಾಂಬಾರಂತೂ ಹೆಂಗೈತೆ ಅಂತ ಪವನ್ ಕೇಳೋಣ. ಹೆಂಗಿದೆ ಅಣ್ಣ? ಓವರ್ ಆ್ಯಕ್ಟಿಂಗ್ ಬೇಡ, ಕರೆಕ್ಟಾಗಿ ಹೇಳಿ. ಚಿಕನ್ ಸಾರು ತಿನ್ಕೊಂಡು ದಾಲ್ ಅಂತ ಅದೇ ಇವಾಗ ಗೌಡ್ರು ಇವತ್ತು ವೆಜ್ಜು ಡಯಟ್. ನಮ್ಮ ಮನೇಲಿ ರೈಸ್ ಇಲ್ಲ ಇವತ್ತು ಒಂದು ದಿವಸ ಡಯಟ್ ಮಾಡು, ಓಕೆನಾ? ನಾಳೆ ಬೆಳಗ್ಗೆ ಪರ್ಫೆಕ್ಟಾಗಿ ನಿಂಗೆ ರೈಸ್ ನಾನೇ ಕೈಲಿ ಮಾಡ್ಕೊಡ್ತೀನಿ ನಿಮಗೆ, ಓಕೆ? ಏನಂತೀಯ? ಗೈಸ್ ರೈಸ್ ಎಲ್ಲ ಖಾಲಿ ಮಾಡಿಬಿಟ್ವಿ. ಸಾಂಬಾರು ಮಾತ್ರ ಅಲ್ಟಿಮೇಟ್ ಆಗಿತ್ತು ಗೈಸ್, ನೆಕ್ಸ್ಟ್ ಲೆವೆಲ್. ನನಗೆ ಇಷ್ಟ ಆಗೋಯ್ತು. ಬಿಲ್ಡಪ್ ಹಾಕೋತಾ ಇದ್ದೀನಿ ಅಂತಲ್ಲ ಏನಂತೀಯ? ನೋಡಿ ಗೈಸ್, ಬರೀ ಸಾಂಬಾರೇ ನೆಕ್ತಾವನೆ. ಓಕೆ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ರೂಮಿಗೆ ಬಂದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಅಂತೂ ಅಲ್ಟಿಮೇಟ್ ಫನ್ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಫ್ರೆಂಡ್ಸ್ ಎಲ್ಲ ಆಚೆ ಹೋಗ್ತಾ ಇದೀವಿ. ಅಂಡ್ ತುಂಬಾ ಜನ ಕುಟ್ಟಿಯೂರು ದೇವಸ್ಥಾನದ್ದು ಏನು ಸ್ಟೋರಿ ಹೇಳಿದ್ನಲ್ಲ ಅದ್ರ ಬಗ್ಗೆ ಕಮೆಂಟ್ ಆಗ್ತಾ ಇದೆ. ನಾನು ಎಷ್ಟು ಪ್ರಿಪ್ರೇಷನ್ ಆಗಿ ಎಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿ ಈ ವ್ಲಾಗ್ ಹಾಕಿದ್ದೀನಿ ಅಂತ ಹೇಳಿದ್ರೆ ನೀವು ಎಕ್ಸ್ಪೆಕ್ಟೇ ಮಾಡಲ್ಲ. ಯಾವತ್ತೂ ಬರೀದೇ ಇರೋನು, ಹೋಮ್ವರ್ಕ್ಗಳೇ ಬರದೇ ಇರೋ ನೋಡಿ, 1 2 3 4 5 6 7 8 ಪೇಜ್ ಎಸ್ಸೇ ಬರ್ದಂಗೆ ಎಲ್ಲ ರಿಸರ್ಚ್ ಮಾಡಿ ಬರ್ಕೊಂಡು ಆಮೇಲೆ ನಾನು ರೆಕಾರ್ಡಿಂಗ್ ತೊಗೊಂಡು ಸ್ಟೋರಿ ಹೇಳಿರೋದು. ನಿಮಗೆ ಎಷ್ಟು ಸೋರ್ಸ್ಗಳಿಂದ ಮಾಡಿ ಅದನ್ನು ಸ್ಟೋರಿ ಹೇಳಿರೋದು, ಮಿಸ್ ಆಗಬಾರ್ದು, ತಪ್ಪಾಗಬಾರ್ದು ಅಂತೇಳಿ. ಆ್ಯಂಡ್ ಹೋಗ್ಲಿ, ಇಟ್ಸ್ ಓಕೆ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ಎಷ್ಟೊಂದು ಜನ ಟ್ರಿಪ್ ಬಗ್ಗೆ ಕೇಳಿ ಕಮೆಂಟ್ ಆಗ್ತಾಯಿದ್ರು, ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತೇಳಿ. ಯಾಕೆ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ, 400-500 ಜನ ರಿಜಿಸ್ಟರ್ ಆದರೆ ಹೆಂಗೆ ಯಾರು ರೆಸ್ಪಾನ್ಸ್ ಮಾಡೋದು? ಆ್ಯಂಡ್ ರೆಸ್ಪಾನ್ಸ್ ಮಾಡಿರೋರಿಗೆಲ್ಲ ಫಸ್ಟು ಪ್ರಿಫರೆನ್ಸ್ ಕೊಟ್ಟು ಯಾರಿಗೆ ರೆಸ್ಪಾನ್ಸ್ ಮಾಡ್ತಾ ಇದೀವಲ್ಲ, ಯಾರು ಫಾರ್ಮ್ ಫಸ್ಟ್ ಫಿಲ್ ಮಾಡಿದ್ದಾರೆ ಅವ್ರಿಗೆಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ರೆ ನೋಡ್ತೀವಿ, ರಿಪ್ಲೈನೇ ಮಾಡಲ್ಲ ವಾಪಸ್ಸು. ಸುಮ್ಮನೆ ಬೋರ್ ಆಗ್ತಾಯಿತ್ತು, ಅದಕ್ಕೆ ಫಾರ್ಮ್ ಫಿಲ್ ಮಾಡಿದೆ. ಏನೇನು ಮೆಸೇಜ್ ಮಾಡ್ತಾರಪ್ಪ, ಏನೇನು ಫಾರ್ಮ್ ಫಿಲ್ ಮಾಡ್ತಿರೋ, ದಯವಿಟ್ಟು ಈ ಥರ ಮಾಡಬೇಡಿ ಗೈಸ್. ಯಾರು ತುಂಬ ಇಂಟ್ರೆಸ್ಟೆಡ್ ಆಗಿರೋರು ಎಷ್ಟೊಂದು ಜನ ನಾನು ಮೆಸೇಜ್ ಮಾಡ್ತೀರಾ ಬ್ರೋ, ನಮಗೆ ರಿಪ್ಲೈ ಬಂದಿಲ್ಲ ಅಂತ, ಅವ್ರಿಗಾದ್ರೂ ಚಾನ್ಸ್ ಸಿಗಲಿ. ಬರೋರ್ಗೆ ಮಾತ್ರ ದಯವಿಟ್ಟು ಅವ್ರ ಅವಕಾಶ ಮಾತ್ರ ಕಿತ್ಕೋಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ಲಿಮಿಟೆಡ್ ಸ್ಲಾಟ್ಸ್ ಆಗಿರುತ್ತೆ. ಯಾರು ಬರಬೇಕು ಅಂತ ಇದ್ದೀರಾ ಅವ್ರು ಮಾತ್ರ
100% ಜೆನ್ಯೂನ್ ಆಗಿ ಬರಬೇಕು ಅನ್ನೋರು ಮಾತ್ರ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅವಾಗ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟ್ ಲಿಂಕ್ಗೆ ಜಾಯ್ನ್ ಆಗಿ, ಯಾಕಂದ್ರೆ ಏನೇ ಅಪ್ಡೇಟ್ಸ್ ಇದ್ರು ಟಕ ಅಂತ ಅಲ್ಲಿ ಕೊಡ್ತಾ ಇರ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನೋಟಿಫಿಕೇಶನ್ ಬೆಲ್ ಆನ್ ಮಾಡಿ ಇಟ್ಕೊಳ್ಳಿ, ಯಾವಾಗ ನಾನು ವ್ಲಾಗ್ ಹಾಕ್ತೀನಿ ಟಕ್ ಅಂತ ಅಪ್ಡೇಟ್ ಬರ್ತಾ ಇರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ, ಸಿ ಯು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.